ನಮ್ಮ BC ರೋಡು ತಲಪ್ಪಾಡಿಯಲ್ಲಿರುವಂಥ ಈ ಮಹಾಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಅವರಿಂದ ಪ್ರತಿ ಟೈಮಲ್ಲೂ 10 ರೂಪಾಯಿ 15 ರೂಪಾಯಿ ಈ ರೀತಿ ರೇಟ್ ಜಾಸ್ತಿ ಆಗ್ತಾ ಇದೆ. ನಾವು ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್ನಿಂದ ವತಿಯಿಂದ ಮಾತಾಡ್ತಾ ಇರೋದು. ಯಾಕಂದೇಳಿ ನಾವು ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ಇಮಿಡಿಯೇಟ್ಲಿ ಅವರು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಇದೇ AGC ಕಂಪನಿಯಿಂದ. ನಾನೇ ಮಾತಾಡಿರೋ ಅವ್ರ ಹತ್ರ. ಅದರ ನಂತರ ಈಗ ಅವರು ಹೇಳ್ತಾರೆ ನಮಗೆ ಮೇಲ್ಗಡೆಯಿಂದ ಡೆಲ್ಲಿಯಿಂದ ಬಾಂಬೆಯಿಂದ ಇದಾಗಿದೆ. ಅದರಿಂದ ನಾವು ಹೇಳ್ತಾ ಇರೋದು ಲಾಸ್ಟ್ ಟೈಮ್ ನಾವು ಮಾತಾಡಬೇಕಾದ್ರೆ ನೀವು ಕಡಿಮೆ ಮಾಡಿದ್ದೀರಿ. ಈ ಬಂಟ್ವಾಳ ತಾಲೂಕಲ್ಲಿ ಇರುವಂಥ ಎಲ್ಲ ಗ್ಯಾಸ್ನ ಪಂಪಲ್ಲಿ ಕೂಡ 92 ರೂಪಾಯಿ 40 ಪೈಸೆನ 35 ಪೈಸೆನ ಇವತ್ತೊಂದು ಪ್ರೆಸೆಂಟ್ ರೇಟ್ 30 ಪೈಸೆ ಪ್ರೆಸೆಂಟ್ ರೇಟ್ ಇಲ್ಲಿ ಅದೇ ರೇಟಲ್ಲಿ ನಮಗೆ ಕೊಡಬೇಕು. ಇವ್ರಿಗೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ ನಮಗೆ ಅಮೇರಿಕಂದ ಬರ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದ ಗ್ಯಾಸ್ ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳ್ತಾ ಇರೋದು ನಮಗೆ ಪೆಟ್ರೋಲ್ ಗ್ಯಾಸ್ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಮೊನ್ನೆನೂ ಕೂಡ ಎಷ್ಟು 3 ಬ್ಯಾರಲ್ ಬಂದಿದೆ. ಗ್ಯಾಸ್ ಯಾವ ಕಾರಣಕ್ಕೂ ರೇಟ್ ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮು DC ಆಫೀಸಲ್ಲಿ DC ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದ್ರು ಎಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ರೇಟ್ ಜಾಸ್ತಿ ಇದೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೆಗಿತೀವಿ, ನೀವು ಫೋಟೋ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದೆಲ್ಲ ನಾವು ಮಾಡಿದ್ದೀವಿ. ಈಗ ರೇಟ್ ಜಾಸ್ತಿ ಆದ ಕಾರಣ ನಮ್ಮ ಮಿನಿಮಮ್ ಚಾರ್ಜ್ ಏನು ಜಾಸ್ತಿ ಮಾಡೋದಿಲ್ಲ. ನಾವು ಪ್ಯಾಸೆಂಜರ್ ಹತ್ರ ಯಾವ ರೀತಿ ದುಡಿಮೆ ಮಾಡಬೇಕು, ಪ್ಯಾಸೆಂಜರ್ ಹತ್ರ ಯಾವ ರೀತಿ ದುಡ್ಡು ಕೇಳಬೇಕು, ಇದರ ಬಗೆಯಾಗಿ ಮಾಧ್ಯಮ ಮುಖಾಂತರ ನಾವು ಹೇಳ್ತಾ ಇರೋದು ಎಲ್ಲ ಆಟೋ ಚಾಲಕ ಮಿತ್ರರಿಗೂ ಮತ್ತು ಇಲ್ಲಿನ DC ಮತ್ತು RTO ಅವರಿಗೂ ನಮ್ಮ ಮಿನಿಮಮ್ ಚಾರ್ಜ್ ಕೂಡ ಜಾಸ್ತಿ ಮಾಡಬೇಕು. ಮಿನಿಮಮ್ ಚಾರ್ಜ್ ಉಡುಪಿಯಲ್ಲಿ 40 ರೂಪಾಯಿ ಇದೆ. ನಮ್ಮ ಮಂಗಳೂರು ಅಂತ ಹೇಳಿದರೆ ಟೋಟಲ್ ಬಂಟ್ವಾಳ ಮಂಗಳೂರು ಡಿಸ್ಟಿಕ್ಕಿಗೆ 35 ರೂಪಾಯಿ ಮಿನಿಮಮ್ ಇದೆ. ನಮಗೂ ಮಿನಿಮಮ್ ಚಾರ್ಜ್ ಜಾಸ್ತಿ ಮಾಡಿ. ಬೆಳಿಗ್ಗೆ 7 ಗಂಟೆ ಬಂದಿದ್ದೆ ಇಲ್ಲಿ ಕ್ಯೂನಲ್ಲಿ ನಿಂತು. ಸಾಧಾರಣ ಇವತ್ತೀಗ 11 ಗಂಟೆ ಆಯಿತು. 3 ಗಂಟೆ 4 ಗಂಟೆ ವೇಟಿಂಗ್ ಮಾಡ್ತಾ ಇದ್ದೇನೆ. ನಾವು ಏನು ಮಾಡೋಕ್ಕಿದ್ದು ಥರ ದುಡಿಬೇಕಲ್ಲ, ನಮಗೆ ದುಡಿಯೋರಿಗೆ ಹಣ ಇಲ್ಲ, ನಮ್ಮಲ್ಲಿ ಮನೆಗೆ ಖರ್ಚಿಗೆ ಹಣ ಇಲ್ಲ. ಇದನ್ನು ನೀವು ಕೇಳಬೇಕು ಸರ್, ಎಲ್ಲ ವಿಷಯ ಇದರ ಬಗ್ಗೆ ಸ್ವಲ್ಪ ಕ್ರಮ ಕೊಡಬೇಕು. ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಠದ ವಿಷಯ, ಕಷ್ಟದ ವಿಷಯ ಯಾರು ಕೇಳೋರು ಯಾರೂ ಇಲ್ಲ. ನಮ್ಮನ್ನು ನಾವು ಭಾರಿ ಕಷ್ಟದಲ್ಲಿದ್ದೇವೆ, ತುಂಬ ಕಷ್ಟದಲ್ಲಿದ್ದೇವೆ. ನಮ್ಮ ಮಕ್ಕಳನ್ನು ಸಾಕಬೇಕು, ಶಾಲೆ ಫೀಸ್ ಕಟ್ಟಬೇಕು. ಈ ಥರದ್ದು ನಾವು ಏನು ಮಾಡಬೇಕಂತ ಹೇಳಿ ನೀವು ಹೇಳಿ.